Hello everyone, welcome to Max Easy. So we are discussing class 10 coordinate geometry. Coordinate geometry distance formula use ಮಾಡಿ ಹೆಂಗೆ ಸಮ್ ಮಾಡ್ತೀವಿ ಅಂತ ಲರ್ನ್ ಮಾಡ್ತಾ ಬರ್ತೀವಿ. ಲಾಸ್ಟ್ ವಿಡಿಯೋಲಿ ಈ ಡಿಸ್ಟೆನ್ಸ್ ಫಾರ್ಮುಲಾನ ಯೂಸ್ ಮಾಡಿ ಯಾವ ಕೈಂಡ್ ಆಫ್ ಕ್ವಾಡ್ರಿಲೇಟ್ರಲ್ ಅಂತ ಪ್ರೂವ್ ಮಾಡಿದ್ದೀವಿ. ಇವತ್ತು ವಿಡಿಯೋಲಿ ಸೇಮ್ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿ ಅದು ಟ್ರೈಯಾಂಗ್ಲ ಇಲ್ವಾ ಅಂತ ಚೆಕ್ ಮಾಡೋಣ. ಓಕೆ, ರೆಗ್ಯುಲರ್ ಆಗಿ ನಮ್ಮ ಚಾನಲ್ನ ವಾಚ್ ಮಾಡಿ, ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಅವರ್ ಚಾನಲ್. ಲೆಟ್ಸ್ ಗೋ ಟು ದಿ ಸೆಕ್ಷನ್. ಈಗ ಕ್ವೆಶನಲ್ಲಿ ಕೊಟ್ಟಿರೋ ವರ್ಟಿಸಸ್ ಕ್ವಾಡ್ರಿಲೇಟ್ರ ಇಲ್ವಾ ಅಂತ ಹೇಗೆ ಚೆಕ್ ಮಾಡ್ತೀವಿ? ಸೊ 4 ವರ್ಟಿಸಸ್ ಕೊಟ್ಟರೆ ಅಂದರೆ ಅದನ್ನು ಫಸ್ಟ್ ನಾವು ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ತೀವಿ. ಸೊ ಆ ಡಿಸ್ಟೆನ್ಸಲ್ಲಿ ಆಲ್ ದ ಸೈಡ್ ವ್ಯಾಲ್ಯೂಸ್ ಡಿಸ್ಟೆನ್ಸ್ ಎ ಬಿ ಬಿ ಸಿ ಸಿ ಡಿ ಆ್ಯಂಡ್ ಡಿ ಎ ಆಲ್ ದ 4 ಸೈಡ್ ವ್ಯಾಲ್ಯೂಸ್ ಆರ್ ಈಕ್ವಲ್ ಇದ್ದರೆ ದಟ್ ಈಸ್ ರಾಂಪಸ್. ಸೊ ಸೈಡ್ ಡಿಸ್ಟೆನ್ಸ್ ವರ್ಟಿಸಸ್ ಡಿಸ್ಟೆನ್ಸ್ ಈಕ್ವಲ್ ಇದ್ದರೆ ದಟ್ ಈಸ್ ರಾಂಪಸ್. ಅದೇ ಸೇಮ್ ಡಿಸ್ಟೆನ್ಸ್ ಈಕ್ವಲ್ ಇರಬೇಕು ಆ್ಯಂಡ್ ಟುಗೆದರ್ ಡಯಾಗ್ನಲ್ಸ್ನೂ ಈಕ್ವಲ್ ಆಗಿ ಇರಬೇಕು. ಸೊ ಎ ಸಿ ಆ್ಯಂಡ್ ಬಿ ಡಿ ಡಯಾಗ್ನಲ್ಸು ಈಕ್ವಲ್ ಆಗಿ ಇದ್ದರೆ ದಟ್ ಈಸ್ ಸ್ಕ್ವೇರ್. ಸೊ ಸ್ಕ್ವೇರ್ಗೂ ರಾಂಪಸ್ಗೂ ನಿಮಗೆ ಡಿಫ್ರೆನ್ಸ್ ಗೊತ್ತು. ರಾಂಪಸ್ ಅಂದರೆ ಆಲ್ ದ ಸೈಡ್ ಡಿಸ್ಟೆನ್ಸ್ ಮಾತ್ರ ಈಕ್ವಲ್ ಇರಬೇಕು. ಸ್ಕ್ವೇರ್ ಅಂದರೆ ಆಲ್ ದ ಸೈಡ್ ಡಿಸ್ಟೆನ್ಸ್ ಟುಗೆದರ್ ಡಯಾಗ್ನಲ್ಸ್ ಡಿಸ್ಟೆನ್ಸ್ನು ಈಕ್ವಲ್ ಆಗಿ ಇರಬೇಕು. ದಟ್ ಈಸ್ ಸ್ಕ್ವೇರ್. ನೆಕ್ಸ್ಟ್ ಒನ್ ಪ್ಯಾರಲೋಗ್ರಾಮ್. ಪ್ಯಾರಲೋಗ್ರಾಮ್ ಅಂದರೆ ಸೇಮ್ ವರ್ಟಿಸಸ್ ಡಿಸ್ಟೆನ್ಸ್ ಎ ಬಿ ಆ್ಯಂಡ್ ದೆನ್ ಸಿ ಡಿ ಆಪೋಸಿಟ್ ಸೈಡ್ಸ್ ಈಕ್ವಲ್ ಆಗಿ ಇರಬೇಕು ಆ್ಯಂಡ್ ದೆನ್ ಎ ಡಿ ಬಿ ಸಿ ಈಕ್ವಲ್ ಆಗಿರಬೇಕು. ಸೊ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಆಗಿದ್ದರೆ ದಟ್ ಈಸ್ ಪ್ಯಾರಲೋಗ್ರಾಮ್, ಸೈಡ್ ಡಿಸ್ಟೆನ್ಸ್. ಓಕೆ, ವ್ಯಾಲ್ಯೂ. ದೆನ್ ನೆಕ್ಸ್ಟ್ ಅದನ್ನೇ ರೆಕ್ಟ್ಯಾಂಗಲ್ ಹೆಂಗೆ ಕನ್ಸಿಡರ್ ಮಾಡ್ತೀವಿ? ಆಪೋಸಿಟ್ ಸೈಡ್ಸ್ ಆರ್ ಡಿಸ್ಟೆನ್ಸ್ ವ್ಯಾಲ್ಯೂ ಈಕ್ವಲ್ ಆಗಿರಬೇಕು. ದೆನ್ ಡಯಾಗ್ನಲ್ ಡಿಸ್ಟೆನ್ಸ್ನೂ ಈಕ್ವಲ್ ಆಗಿರಬೇಕು. ಸೊ ವಿ ಕ್ಯಾನ್ ಫೈಂಡ್ ಟು ದಟ್ ಎ ಸಿ ಡಿಸ್ಟೆನ್ಸ್ ಆ್ಯಂಡ್ ಬಿ ಡಿ ಡಿಸ್ಟೆನ್ಸ್ ಅದನ್ನು ಈಕ್ವಲ್ ಆಗಿದ್ದರೆ ದಟ್ ಈಸ್ ರೆಕ್ಟ್ಯಾಂಗಲ್. ಸೊ ಇಲ್ಲಿ ತನಕ ಲಾಸ್ಟ್ ವಿಡಿಯೋಲಿ ಲರ್ನ್ ಮಾಡಿದ್ವಿ ಟೈಪ್ ಆಫ್ ಕ್ವಾಡ್ರಿಲೇಟ್ರಲ್. ನೆಕ್ಸ್ಟ್ ಇವತ್ತು ವಿಡಿಯೋಲಿ ಟ್ರೈಯಾಂಗಲ್ ಹೇಗೆ ಪ್ರೂವ್ ಮಾಡ್ತೀವಿ ಅಂತ ನೋಡೋಣ. ಸೊ ಈಗ ಟ್ರೈಯಾಂಗಲ್ ಅಂದರೆ 3 ವರ್ಟಿಸಸ್ ಕೊಡ್ತಾರೆ, ಎ ಬಿ ಸಿ 3 ವರ್ಟಿಸಸ್ ಕೊಡ್ತಾರೆ. ಈಗ ಅದು 3 ವರ್ಟಿಸಸ್ನು ನಾವು ಟ್ರೈಯಾಂಗ್ಲ ಇಲ್ವಾ ಅಂತ ಪ್ರೂವ್ ಮಾಡಬೇಕು. ಅದು ಹೇಗೆ ಪ್ರೂವ್ ಮಾಡ್ತೀವಿ? ಸೇಮ್ ಡಿಸ್ಟೆನ್ಸ್ ಫಾರ್ಮುಲಾ ವಿ ಶುಡ್ ಫೈಂಡ್ ಟು ದ 2 ವರ್ಟಿಸಸ್ ಡಿಸ್ಟೆನ್ಸ್. ಸೊ ಎ ಬಿ ಬಿ ಸಿ ಆ್ಯಂಡ್ ಸಿ ಎ 3 ವರ್ಟಿಸಸ್. ಸೊ 3 ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡ್ತೀವಿ. ಸೊ ಎನಿ ಸಮ್ ಆಫ್ ದ 2 ಸೈಡ್ಸ್ ಆಫ್ ದ ಡಿಸ್ಟೆನ್ಸಸ್ ಗ್ರೇಟರ್ ದೆನ್ ಆಫ್ ದ ಥರ್ಡ್ ಸೈಡ್ ಆ ಥರ ಇರಬೇಕು. ಹಂಗಂದರೆ ಈಗ ಬಿ ಸಿ ಎ ಸಿಗೆ ಒಂದು ವ್ಯಾಲ್ಯೂ ಬರುತ್ತಾ, ಅದು ಎರಡು ಆ್ಯಡ್ ಮಾಡುವಾಗ ದಟ್ ಈಸ್ ಗ್ರೇಟರ್ ವ್ಯಾಲ್ಯೂ ಆಫ್ ಎ ಬಿ ಸೈಡ್ ವ್ಯಾಲ್ಯೂಗಿಂತ ಜಾಸ್ತಿ ಇರಬೇಕು. ಓಕೆ, ಆ ಥರ ಇದ್ದರೆ ದಟ್ ಈಸ್ ಟ್ರೈಯಾಂಗಲ್. ಓಕೆ, ಇದರಲ್ಲಿ ಯಾವ ಕೈಂಡ್ ಆಫ್ ಟ್ರೈಯಾಂಗಲ್ ಇರುತ್ತೆ? ಫಸ್ಟ್ ಟ್ರೈಯಾಂಗಲ್ ಅಂತ ಕೇಳುವಾಗ ಇದನ್ನು ಸ್ಯಾಟಿಸ್ಫೈ ಮಾಡಬೇಕು. ಯಾವ ಕೈಂಡ್ ಆಫ್ ಟ್ರೈಯಾಂಗಲ್ ಕೇಳುವಾಗ ಆಲ್ ದ 3 ಸೈಡ್ಸು ಈಕ್ವಲ್ ಆಗಿದ್ದರೆ ದಟ್ ಈಸ್ ಈಕ್ವಲೇಟ್ರಲ್ ಟ್ರೈಯಾಂಗಲ್. ಎನಿ 2 ಸೈಡ್ಸ್ ಮಾತ್ರ ಈಕ್ವಲ್, ಎ ಬಿ ಈಕ್ವಲ್ ಟು ಎ ಸಿ ಆ ಥರ ಇರುವಾಗ ಐಸೋಸೆಲೆಸ್ ಟ್ರೈಯಾಂಗಲ್ಸ್. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್ ಇಸ್ ರೈಟ್ ಆ್ಯಂಗಲ್ ಟ್ರೈಯಾಂಗಲ್ ಒಂದಿದೆ, ಅದು ಪೈಥಾಗೊರಸ್ ಥಿಯರಮ್ನ ಅಪ್ಲೈ ಮಾಡಬೇಕು. ದಟ್ ಮೀನ್ಸ್ ಎನಿ ಒನ್ ಆಫ್ ದ ಸೈಡ್ ಸ್ಕ್ವೇರ್ ಈಕ್ವಲ್ ಟು ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ಅದರ್ 2 ಸೈಡ್ಸ್. ಹಾಗಂದರೆ ಎ ಬಿ ಡಿಸ್ಟೆನ್ಸ್ಗೆ ಎ ವ್ಯಾಲ್ಯೂ, ಬಿ ಸಿ ಡಿಸ್ಟೆನ್ಸ್ಗೆ ಬಿ ವ್ಯಾಲ್ಯೂ, ಎ ಸಿ ಡಿಸ್ಟೆನ್ಸ್ಗೆ ಸಿ ವ್ಯಾಲ್ಯೂನ ತೊಗೊಳ್ಳುವಾಗ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಕ್ವಲ್ ಟು ಸಿ ಸ್ಕ್ವೇರ್ ಬರಬೇಕು. ಈ ಥರ ಬಂದರೆ ದಟ್ ಈಸ್ ರೈಟ್ ಆ್ಯಂಗಲ್ ಟ್ರೈಯಾಂಗಲ್. ಸೊ ಫಸ್ಟ್ ಕೊಟ್ಟಿರೋ ಕ್ವೆಶನ್ ಟ್ರೈಯಾಂಗಲ್ ಅಂತ ಚೆಕ್ ಮಾಡಬೇಕು. ದೆನ್ ಅದು ಯಾವ ಕೈಂಡ್ ಆಫ್ ಟ್ರೈಯಾಂಗಲ್ ಅಂತ ಪ್ರೂವ್ ಮಾಡ್ತೀವಿ. ಸೊ ನಾವೀಗ ಸಮ್ ಮಾಡ್ತೀವಿ, ಅವಾಗ ನಮಗೆ ನೀಟಾಗಿ ಅರ್ಥ ಆಗುತ್ತೆ. Question: show the points 3, 2, -2, -3 and 2, 3 form a triangle. If so, name the type of the triangle form. So just you can first prove that this is the points or form a triangle. So this is the triangle or not, we shall prove that. If the triangle means you want to name the triangle. Okay, so that is it. Given the pointers, we can take A, B, C, that is 3, 2, then 2, -2, -3, then 2, 3. So you can just take the points A, B, C. You can check that this is the triangle or not. So how can we decide this is a triangle or any 2 sides is greater than of the one more side? So that is a triangle. So you can find the distance. So distance formula x2 minus x1 whole square plus y2 minus y1 whole square. So that is AB. So first you can take that AB x1 y1 x2 y2
root of minus 2 minus 3 whole square plus y2 minus 3 y1 minus 2. This minus is the formula. Okay. So that is root of minus 5 square minus 5 square. So that is root of 5 square is 25 plus 25. This is root of 50. Next one we should find out, that is BC. BC x2 y2 is there, x1 y1. Okay. So that is x2 minus x1 whole square, y2 minus y1 whole square. So that one is minus 2 minus 2 minus 4 minus 3 minus 3 minus 6. Minus 4 is 16 square, 6 square is 36. So that is 52. The next one is BC over AC. So AC we should find out. So x1 y1, this is the x2 y2. So x2 minus x1 whole square plus y2 minus y1 whole square. Okay. Root, you can put that full whole root. Okay. 2 minus 3 minus 1 square. 3 minus 2 1 square. So that is 1 square is 1 plus 1 square is 1 root 2. AB is root 50, BC is root 52 and AC is root 2. Then you want to prove this is a triangle means, so you can add the two sides. This is the root value, you can be able to add. So you can find the approximate value. So approximate value, that is at root 50, 7 sevens are 49. So that is at 7 point something 0, then will come any decimal point. Okay. Then root 52 that is at 7.2. 7.2 something decimal points will come. Then we can find the root 2. Root 2 value, we know that 1.41. That is a root 2 value. So you can add that, see that AB plus AC we can add means that is a greater than of any two side. Any two side we can add means that is a greater than of the third side. AB plus BC we can add means what will happen? 14. That is a greater than of AC. Okay. Sum of any two side we can add means that is a greater than of the third side. So this is the, what is that? Triangle. So you should write that since the sum of any two sides of the distance is a greater than of the third side. So therefore PQR or ABC are form of triangle. Therefore ABC is a triangle. So first one over. Then what do you want to prove that? Name the type of triangle. Okay. See that all the sides are not equal. So this is not equilateral triangle. And any two sides are equal means that is isosceles triangle. That also not possible. Any two sides also not equal. So I want next, what is that? Right angle triangle is there. So right triangle. Right triangle means what is that? We can apply to the Pythagoras theorem. Square plus BC square equal to AC square. So that is right triangle. So AB equal to what is? Root 50 and BC equal to root 52 and AC equal to root 2. So you can take AB square plus AC square equal to BC square. So this one is AB is root 50 square, AC is root 2 square equal to BC is root 52 square. So this is square madvaga, that is a square madav, root will be cancelled. 50 plus 2 equal to 52. So 52 equal to 52. Is that right angle triangle, right triangle. ABC is a right triangle. Okay. So now you are understand 3 or 4 vertices ಕೊಟ್ರೆ ಅದು ಯಾವ ಕೈಂಡ್ ಆಫ್ ಪಾಲಿಗನ್ ಅಂತ, ಟ್ರಯಾಂಗ್ಲಾ ಇಲ್ಲ ಯಾವ ಟೈಪ್ ಆಫ್ ಕ್ವಾಡ್ರಿಲೇಟರಲ್ ಅಂತ ಪ್ರೂವ್ ಮಾಡ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಅವರ್ ಚಾನಲ್, ರೆಗ್ಯುಲರ್ ಆಗಿ ನಮ್ಮ ಚಾನಲ್ನ ವಾಚ್ ಮಾಡಿ. ಸೊ ಎನಿ ಸಬ್ಜೆಕ್ಟ್ ರಿಲೇಟೆಡ್ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕಾನ್ ಟು ಗೆಟ್ ದ ರೆಗ್ಯುಲರ್ ನೋಟಿಫಿಕೇಷನ್. ಥ್ಯಾಂಕ್ ಯು.